ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ವ್ಲಾಗ್ಸ್. ಇವತ್ತು ನಾನು ಮಾವಿನಕಾಯಿ ಚಟ್ನಿನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮಮ್ಮ ಹೇಳ್ಕೊಟ್ಟ ರೆಸಿಪಿ ನನಗೆ. ಸೊ ನಾನು ರೀಸೆಂಟಾಗಿ ಅಜ್ಜಿ ಊರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಮಾವಿನಕಾಯಿ ಫ್ರೆಶ್ ಇತ್ತು. ಸೊ ಕಿತ್ಕೊಂಡು ಬಂದಿದ್ದೆ ಮಾವಿನಕಾಯಿ ಚಿತ್ರಾನ್ನ, ಚಟ್ನಿ, ಈ ಥರ ರೆಸಿಪಿಗಳನ್ನ ಮಾಡ್ಬೋದು ಅಂತ. ಸೊ ಉಪ್ಪಿನಕಾಯಿ ಹಾಕೋ ಪ್ಲ್ಯಾನ್ ಇದೆ, ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಮಾವಿನಕಾಯಿ ಒಂದು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದು ತುಂಬಾ ಹುಳಿ ಇದೆ, ಸೊ ಅದಕ್ಕೆ ನಾನು ಸ್ವಲ್ಪ ಮಾತ್ರ ತೊಗೋತಿದ್ದೀನಿ ಮಾವಿನಕಾಯಿನ ಕಟ್ ಮಾಡಿ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆನ ಹಾಕಿ ಹುರ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಳೆ ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಣಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಇದು ತುಂಬಾ ಖಾರ ಇದೆ, ಸೊ ನಾನು 5 ತೊಗೋತಿದ್ದೀನಿ. ತೊಗೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಳ್ತಿದ್ದೀನಿ. ತುಂಬಾ ಈಸಿ ರೆಸಿಪಿ ಹಾಗೂ ಬೇಗನೆ ಮಾಡ್ಕೋಬೋದು. ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ಹಾಗೂ ಒಣಮೆಣಸಿನ್ಕಾಯಿ, ಫ್ರೈ ಮಾಡ್ಕೊಂಡಿರೋಂಥ ಬೇಳೆ ಹಾಗೂ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕಿ ನಾನು ರುಬ್ಕೋತೀನಿ. ಫಸ್ಟ್ ಡ್ರೈನೇ ರುಬ್ಕೋತೀನಿ. ಅದಾದ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಕೋತೀನಿ. ರುಬ್ಕೊಂಡು ನಾನು ಲಾಸ್ಟಿಗೆ ಮಾತ್ರ ಈರುಳ್ಳಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ಅಷ್ಟೇ. ಸ್ವಲ್ಪ ಅದು ಈರುಳ್ಳಿ ಹಾಗಾಗಿ ಸಿಗ್ತಾ ಇರಬೇಕು ಬಾಯಿಗೆ, ಆಗ ಚೆನ್ನಾಗಿರುತ್ತೆ. ಸೊ ಕೊನೆಗೆ ಮಾವಿನಕಾಯಿ ಚಟ್ನಿ. ನಾನು ಯಾವುದೇ ರೀತಿ ಒಗ್ಗರಣೆ ಅದೇನೂ ಹಾಕೋದಿಲ್ಲ. ಸೊ ಹಳ್ಳಿ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.